ಇವತ್ತೊಂದು ಉತ್ತರ ಕರ್ನಾಟಕದ ಕಡೆ ಕೊಬ್ಬರಿ ಖಾರ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಋತುಮತಿ ಆದಾಗ ಮತ್ತು ಹೆರಿಗೆ ಆದಾಗ ಎಕ್ಸಸೈಸ್ ಮಾಡೋರಿದ್ದರೆ ಬಾಡಿಗೆ ತುಂಬ ಒಳ್ಳೆಯದು. ಇದು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ಸ್ವಲ್ಪ ತೊಗೊಂಡಿದ್ದೀನಿ. ಇದಕ್ಕಿಂತ ಜಾಸ್ತಿ ನೀವು ಏನು ಬೇಕು ಎಲ್ಲನೂ ತೊಗೋಬೋದು. ಪಿಸ್ತಾ ಮತ್ತು ಇದಕ್ಕೆ ಬೇಕಾಗಿರುವಂಥ ವಾಲ್ನಟ್ಟು ಮತ್ತು ಎಲ್ಲ ತೊಗೋಬೋದು ಇದರಲ್ಲಿ ಹಾಕಲಿಕ್ಕೆ. ನಾನು ಸ್ವಲ್ಪ ತೊಗೊಂಡು ತೋರಿಸ್ತಾ ಇದ್ದೀನಿ ಇವತ್ತು ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ. ಇಲ್ಲಿ ಬೇಕಾಗಿರುವಂಥದ್ದು ಇದಕ್ಕೆ ಖಾರಕ್ಕೆ ಬೇಕಾಗಿರುವಂಥದ್ದು ಮೇನು ಜಾಜಿಕಾಯಿ ಮತ್ತು ಒಂದು 10-15 ಕಾಳು ಮೆಣಸು ತೊಗೊಂಡಿದ್ದೀನಿ. ಒಂದು 2 ಟೀ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಬಡೆ ಸೊಪ್ಪು ಮತ್ತು 5 ರಿಂದ 6 ಏಲಕ್ಕಿ ತೊಗೊಂಡು ಇದನ್ನು ಸಿಪ್ಪಿ ಸಮೇತ ಕುಟಾಣಿಗೆ ಹಾಕಿ ಕೊಡ್ತಾಯಿದ್ದೀನಿ. ಇದಕ್ಕೆ ಶುಂಠಿ ಪೌಡ್ರ್ ಸೇರಿಸ್ತಾ ಇದ್ದೀನಿ ಲಾಸ್ಟಲ್ಲಿ. ಶುಂಠಿ ಇದ್ದರೆ ಶುಂಠಿ ಬೇರೆ ಇದ್ದರೆ ಅದನ್ನು ಹಾಕ್ಕೊಂಡು ನೀವು ಜಜ್ಜಿ ಪೌಡ್ರ್ ಮಾಡ್ಕೊಳ್ಬೇಕು. ಇಲ್ಲಿಗೆ ಬಾದಾಮಿ ತೊಗೊಂಡಿದ್ದೀನಿ ಮತ್ತು ಅಂಟು ತೊಗೊಂಡಿದ್ದೀನಿ. ಇದು ಸಿಗ್ತದೆ, ದಿನಸಿ ಅಂಗಡಿಯಲ್ಲಿ ಕೇಳಿದ್ರೆ ಸಿಗ್ತದೆ, ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡ್ರು ಸಿಗ್ತದೆ. ಇದು ಬೇಕಾಗುತ್ತೆ ಮೇನಾಗಿ ಇದು. ಮತ್ತು ಇದಕ್ಕೆ ಕೇರ್ ಬೀಜ ಇದ್ದರೆ ತೊಗೋಬೋದು. ಕೇರ್ ಬೀಜ ನನ್ನ ಹತ್ರ ಇರಲಿಲ್ಲ, ತೊಗೊಳ್ಳಿಲ್ಲ. ಹಾಗಾಗಿ ಇದು ಕಂಪಲ್ಸರಿ ಕೇರ್ ಬೀಜ ಹಾಕಲೇಬೇಕು. ಗೋಡಂಬಿ, ದ್ರಾಕ್ಷಿ ಮತ್ತು ಇದು ಕಾರಿಕ ಅಂತ ಹುತ್ತತ್ತಿ. ಹುತ್ತತ್ತಿ ಅಂದ್ರೆ ಒಂದೇ, ಕಾರಿಕ ಅಂದರೂ ಒಂದೇ. ಈ ಥರ ಹುತ್ತತ್ತಿ ತೊಗೊಂಡು ಇಲ್ಲಿ ಜಜ್ಜಿಬಿಟ್ಟು ಈ ಥರ ಭಾಗ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ಮೇಲೆದು ತುಂಬ ತೆಗೆದು ಒಳಗಿನ ಬೀಜ ತೆಗೆದು ಇಟ್ಕೋಬೇಕು. ಇದನ್ನು ಕಲ್ಲಿಲೆ ಈ ಥರ ಜಜ್ಜಿ ನೋಡಿ, ಈ ಥರ ಜಜ್ಜಿಬಿಟ್ರೆ ಮೇಲೆ ತುಂಬ ಹೋಗ್ತದೆ. ಈ ಥರ ಭಾಗ ಆದಮೇಲೆ ಬೀಜ ತೊಗೊಂಡ್ರೆ ಮುಗೀತು. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ತೊಗೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ 2 ಗಿಟ್ಟಗ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಆದ್ರೂ ಒಳ್ಳೆಯದಿದೆ. ಕೆಂಪು ಕಲ್ ಸಕ್ಕರೆ ತೊಗೊಂಡಿದ್ದೀನಿ. ನೀವು ಪುಡಿ ಬೆಲ್ಲ ಇದ್ದರೆ ತೊಗೋಬೋದು, ಒಣದು ಜಜ್ಜಿದ ಬೆಲ್ಲ ಇದ್ದರೆ ತೊಗೋಬೋದು. ಸಕ್ಕರೆ ಕೂಡ ಹಾಕ್ಕೋಬೋದು ಇಷ್ಟ ಇದ್ದರೆ. ನಾನು ಕೆಂಪು ಕಲ್ ಸಕ್ಕರೆ ತೊಗೊಂಡಿದ್ದೀನಿ. ಇದು ಎಲ್ಲನೂ ಈಗ ಸ್ವಲ್ಪ ಇದು ಪುಡಿ ಮಾಡ್ಕೊಳ್ಬೇಕು, ಹುರ್ಕೊಳ್ಬೇಕಾಗ್ತದೆ. ಇದು ಪೌಡ್ರ್ ಮಾಡಿ ಆಯಿತು. ಇದಕ್ಕೆ ಶುಂಠಿ ಪೌಡ್ರು ಸೇರಿಸ್ತಾ ಇದ್ದೀನಿ. ಶುಂಠಿ ಬೇರೆ ಒಣಗಿದ್ದಿತ್ತಂದ್ರೆ ನೀವು ಅದನ್ನು ಇದಕ್ಕೆ ಜಜ್ಜಿ ಮಿಕ್ಸ್ ಮಾಡ್ಕೊಳ್ಬೋದು. ಎಲ್ಲನೂ ರೆಡಿ ಆಯ್ತು. ಇದಕ್ಕೆ ಹಾಕಬೇಕಾಗಿರೋಂಥದ್ದು ಖಾರದ ಮಸಾಲ ನೋಡಿರಿ. ಒಲೆ ಮೇಲೆ ಗ್ಯಾಸ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ಹುರ್ಕೊಳ್ಳಿಕ್ಕೆ ಸ್ವಲ್ಪ ಬಿಸಿ ಮಾಡಿ ತೊಗೊಳ್ಬೇಕು. ಗೋಡಂಬಿ ಬಾದಾಮಿ ಒಟ್ಟಿಗೆ ಹಾಕಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ತೊಗೊಳ್ಬೇಕಾಗ್ತದೆ. ನೋಡಿರಿ, ಸ್ವಲ್ಪ ಉಪ್ಪಾಯಿತು. ಇಷ್ಟ ಆದರೆ ಸಾಕು. ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ತೊಗೊಂಡಿರೋಂಥ ಗಸಿ ಮತ್ತು ಬಡಿಸೋದು ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗ್ತದೆ. 2 ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇಷ್ಟು ಹುರ್ಕೊಂಡ್ರೆ ಸಾಕು. ಇದು ಬೇಗನೆ ಚಟಪಟ ಅಂತದ್ದು ಗಸಿ ಇಷ್ಟ ಆದರೆ ಸಾಕಾಗ್ತದೆ. ನೋಡಿರಿ, 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತೊಗೊಂಡಿರುವಂಥ ಅಂಟನ್ನು ಫ್ರೈ ಮಾಡ್ಕೊಳ್ಬೇಕು. ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ತಟ್ಟೆಯಲ್ಲಿ ಎತ್ತಿಟ್ಕೊಳ್ಬೇಕಾಗ್ತದೆ. ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಒಟ್ಟಿಗೆ ಭಾಳಷ್ಟು ಹಾಕಿಬಿಟ್ರೆ ಸರಿಯಾಗಿ ಅರಳುವುದಿಲ್ಲ, ಚೆನ್ನಾಗಿ ಹುರಿಯೋದಿಲ್ಲ. ಅಂಟು ನೋಡಿ, ಈ ಥರ ಹುರ್ಕೊಳ್ಬೇಕಾಗ್ತದೆ ಎಲ್ಲವನ್ನು. ನೋಡಿರಿ, ಇಷ್ಟ ಆದರೆ ಸಾಕು. ಕಡೆಗೆ ಪ್ಲೇಟಲ್ಲಿ ಎತ್ತಿಟ್ಬಿಡ್ಬೇಕು. ನೋಡಿ ಯಾವ ಥರ ಆಗಿದೆ. ಅರಳ್ಕೊಂಡು ಚೆನ್ನಾಗಿ ಬರ್ತದೆ ಅಂಟು. ಅಂಟು ಹುರಿದಾಯಿತು. ತೊಗೊಂಡಿರೋಂಥ ದ್ರಾಕ್ಷಿನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುರ್ಕೊಂಡು ಅದರಲ್ಲಿ ಹಾಕಿ ರುಬ್ಕೊಳ್ಬೋದು. ಹೀಗೆ ನಾವು ಕುಡಿಲಿಕ್ಕೆ ಆಗೋದಿಲ್ಲಲ್ಲ, ತಿನ್ನಲಿಕ್ಕೆ ಚೆನ್ನಾಗಿರ್ತೈತಿ. ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಇಷ್ಟ ಆದರೆ ಸಾಕು. ಬೀಜ ಕೊಬ್ಬರಿ ಎಲ್ಲ ಹುರಿದಿಟ್ಟಾಯಿತು. ಇನ್ನು ಸೈಡಿಗೆ ಎತ್ತಿಟ್ಟು ಈ ಕೊಬ್ಬರಿ ಖಾರಕ್ಕೆ ತೊಗೊಂಡಿರೋಂಥ ಹುತ್ತತ್ತಿನ ಮಿಕ್ಸರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಫಸ್ಟು ಖಾರಕ್ಕನ ಕೊಬ್ಬರಿನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ನೈಸ್ ಪೌಡ್ರಲ್ಲ, ಸ್ವಲ್ಪ ತರ್ತರಿ ಇದ್ರು ತೊಂದರೆ ಇಲ್ಲ. ನೋಡಿರಿ, ಈ ರೀತಿ ಪೌಡ್ರ್ ಆಗಿದೆ. ಈ ಟೈಮ್ನಲ್ಲಿ ಹುರಿದಿಟ್ಟಂಥ ಗಸಗಸಿ, ಬಡೆ ಸೊಪ್ಪು ಮತ್ತು ಬಾದಾಮಿ, ಗೋಡಂಬಿ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡ್ಬೋದು, ಹಾಕಲೇಬೇಕಂತೇನಿಲ್ಲ. ಇದ್ರ ಬದಲು ಆಳ್ವಿ ಇರ್ತದಲ್ವ, ಆಳ್ವಿ ಹಾಕ್ಕೊಳ್ಬೋದು. ಆಳ್ವಿ ಚೆನ್ನಾಗಿ ಇದು ಋತುಮತಿ ಆದಾಗಲಿ ಹೆರಿಗೆ ಆಗೋದಾಗಲಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮತ್ತು ಇದು ಕಲ್ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಸುತ್ತು ತಿರ್ಸ್ಕೊಂಡು ಬರ್ಬೇಕು. ಇದನ್ನು ಒಂದು ಸುತ್ತು ತಿರ್ಸ್ಕೊಂಡು ನೋಡಬೇಕು, ಪೌಡ್ರ್ ಮಾಡ್ಕೊಂಡು ಬರಬೇಕು. ನೋಡಿರಿ, ಇಷ್ಟು ಪೌಡ್ರ್ ಆದಮೇಲೆ ಎಲ್ಲವನ್ನು ಹಾಕಿದ ಮೇಲೆ ಈ ಥರದ ಪೌಡ್ರ್ ಆಗಿದೆ. ಇಷ್ಟ ಆದರೆ ಸಾಕು. ಈಗ ಅಂಟನ್ನು ನೀವು ಕೈಲಿ ಹೀಗೇನೆ ಪುಡಿ ಮಾಡಿ ಹಾಕ್ಬೋದು. ಇಲ್ಲ, ನಾನು ಇದರಲ್ಲಿ ಹಾಕಿ ಒಂದು ಸುತ್ತು ಮಾತ್ರ ಗಿರ್ ಅನ್ಸ್ಕೊಂಡು ಬರ್ತಾಯಿದ್ದೀನಿ. ಕೈಲಿ ಪುಡಿ ಮಾಡೋಕ್ಕಿಂತ ಒಂದು ಸುತ್ತು ಗಿರ್ ಅನ್ಸ್ಬಿಟ್ರೆ ಅದ್ರ ಕೂಡ ಒಟ್ಟಿಗೆ ಚೆನ್ನಾಗಿ ಕೂಡುತ್ತೆ ಅಂದ್ಕೊಂಡು. ಯಾವ ರೀತಿ ರೆಡಿ ಆಯಿತು, ಇಷ್ಟೇ ಇದು ಮಾಡಬೇಕಾಗಿರೋದಂತ. ತುಂಬ ಚೆನ್ನಾಗಿರುತ್ತೆ. ಹೆರಿಗೆ ಆದಾಗಲಿ ಋತುಮತಿ ಆದಾಗಲಿ ಕೊಟ್ಟರಂತರೂ ಇನ್ನೂ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರ್ತೈತಿ. ನೀವು ಇದಕ್ಕೆ ಬೇಕಾಗಿರುವಂಥದ್ದು, ನಿಮ್ಗೆ ಇನ್ನೂ ಇಷ್ಟ ಇರುವಂಥದ್ದು ಎಲ್ಲದನ್ನು ಹಾಕ್ಕೋಬೋದು. ಇದಕ್ಕೆ ಬೇಕಾಗಿರುವಂಥದ್ದು ಆವಾಗಲೇ ಕುಟ್ಟಿರುವಂಥ ಮಸಾಲೆ ಹಾಕ್ತಾಯಿದ್ದೀನಿ. ಕಾಳು ಮೆಣಸು, ಶುಂಠಿ, ಏಲಕ್ಕಿ, ಜಾಯಿಕಾಯಿ ಎಲ್ಲ ಹಾಕಿ ಪೌಡ್ರ್ ಮಾಡಿದ್ದೀವಲ್ಲ, ಅದನ್ನೆಲ್ಲ ಹಾಕಿ ಇದರೊಳಗೆ ಮಿಕ್ಸ್ ಮಾಡಬೇಕು. ನೋಡಿರಿ, ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋಂಥ ಕೊಬ್ಬರಿ ಖಾರ ಯಾವ ಥರ ರೆಡಿ ಆಯ್ತು ಅಂತ ನೋಡ್ಕೊಂಡ್ರಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ.